ग्रीव साध साध सब नेक हैं, आप अपनी ठोरी। जो सतलोक ले जाएंगे वो साधु कोई और। ಹಾಗಾಗಿ ಇಲ್ಲಿ ಗೀತೆ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 17ರಲ್ಲಿ ಹೇಳಿದೆ, ಉತ್ತಮ ಪುರುಷವತು ಅನ್ಯಃ ಪರಮಾತ್ಮ ಇತಿ ಉದಾರತಃ. ಅವರನ್ನು ಭಗವಂತನೆನ್ನಲಾಗುತ್ತದೆ, ಅವರಾಗಿದ್ದಾರೆ ಪರಮಾತ್ಮ. ಪುಣ್ಯಾತ್ಮರೇ, ಇದು ಅಮೃತ ಜ್ಞಾನವಾಗಿದೆ, ಇದು ತತ್ವಜ್ಞಾನವಾಗಿದೆ, ಇದು ಸತ್ಯನಾರಾಯಣ ಕಥೆಯಾಗಿದೆ. ಸತ್ಯನಾರಾಯಣದ ಅರ್ಥವೇನೆಂದರೆ ಅವಿನಾಶಿ ಪರಮಾತ್ಮ. ನಾವು ವಿಷ್ಣುವನ್ನು ಸತ್ಯನಾರಾಯಣ ಎನ್ನುತ್ತಿದ್ದೆವು. ಹೇಳಿ, ಇವರದಂತೂ ಬಹಳ ಬಹಳ ಕಡಿಮೆ ಆಯಸ್ಸಾಗಿದೆ. ತಾವು ನೋಡಿದಿರಿ, ಈ ಪರಮಾತ್ಮ, ಈ ಭಗವಂತರುಗಳ ಆಯುಷ್ಯದ ಕ್ಯಾಲ್ಕುಲೇಷನ್ನಲ್ಲಿಯೂ ತಾವು ಕೇಳಿದಿರಿ. ಮತ್ತು ಪರಮಾಕ್ಷರ ಬ್ರಹ್ಮನ ಯಾವುದೇ ಆಯಸ್ಸಿಲ್ಲ. ಅವರಂತೂ ಅಜರಾಮರರು. ಸೃಷ್ಟಿಗಿಂತ ಮೊದಲೂ ಅವರಿದ್ದರು, ಅವರೇ ಸೃಷ್ಟಿ ರಚಿಸಿದವರು. ಹಾಗಾಗಿ ಹೇಳುವ ಅರ್ಥ ಇದಾಗಿದೆ ಅಂದರೆ, ಯಾರು ಅಲ್ಲಿ ಭಗವಂತನಿಲ್ಲ ಎಂದು ಹೇಳುತ್ತಾರೆ ಅಲ್ಲಿ ಇಲ್ಲವೇ ಇಲ್ಲ. ಹಾಗಾದರೆ ಅಲ್ಲಿ ಹೋಗುವುದಕ್ಕೆ ಇವರಿಗೆ ಆಸೆ ಉಂಟಾಗುವುದೇಕೆ, ಎಲ್ಲಿ ಭಗವಂತನಿಲ್ಲ? ಈಗ ಯಾರಾದರೂ ಹೇಳಿದರೆ ಸತ್ಯಲೋಕಾಶ್ರಮ ಬರುವಾಲಕ್ಕೆ ನಡೆಯಿರಿ, ಮತ್ತು ಅಲ್ಲಿ ಗುರುಗಳಿದ್ದಾರೆ, ಗುರುಗಳೇ ಇಲ್ಲ, ಅಲ್ಲಿ ಕೇವಲ ಪ್ರಕಾಶವೇ ಪ್ರಕಾಶವಿದೆ, ಟ್ಯೂಬ್ಗಳು ಉರಿಯುತ್ತವೆ. ಇಲ್ಲಿ ಮತ್ತೆ ನೀವು ಏನು ಕೊಳ್ಳಲು ಬರುವಿರಿ, ಏನು ಮಾಡುವಿರಿ? ಈ ಟ್ಯೂಬ್ಗಳನ್ನು ನೋಡಿ. ಗುರುಗಳಂತೂ ನಿರಾಕಾರ ಆಗಿದ್ದಾರೆ. ಹೀಗೆ ಇವರ ವಿಚಾರ ತಿಳಿದುಕೊಳ್ಳಿ. ಇಷ್ಟೊಂದು ಇವರಿಗೆ ಎಕ್ಸಾಂಪಲ್ಗಳನ್ನು ನೀಡುತ್ತಿದ್ದೇನೆ. ಈ ಅಜ್ಞಾನಿ ಸಂತರುಗಳಿಗೆ ಯಾರದೇ ಥಿಯರಿಯನ್ನು ನೋಡಿ, ತಾವು ಯಾವುದೇ ಧರ್ಮದ್ದಾದರೂ ನೋಡಿ, ಅವರದೇನಿದೆ ಲೋಕವೇದ ದಂತಕಥೆ ಇದನ್ನು ಹೇಳುತ್ತದೆ ಎಂದರೆ ಪರಮಾತ್ಮ ನಿರಾಕಾರನು. ಮತ್ತು ನಮ್ಮ ಸದ್ಗ್ರಂಥಗಳು ಹೇಳುತ್ತವೆ ಪರಮಾತ್ಮ ಸಶರೀರನು ಮತ್ತು ಅವರ ಹೆಸರು ಕಬೀರ ಆಗಿದೆ. ಈಗ ಅಂತೆಯೇ ಒಂದು ಸಮಯ, ಈಗ ನಾವು ಈ ವಿಷಯಕ್ಕೆ ಬರೋಣ. ಅಂದರೆ ಪರಮಾತ್ಮ ಸಾಕಾರನು ಮತ್ತು ನಿರಾಕಾರನು, ಇವರೇನು ಈ ತಪ್ಪು ಥಿಯರಿ ಹೇಳುತ್ತಿದ್ದಾರೆ, ಪರಮಾತ್ಮ ಅಲ್ಲಿ ಇಲ್ಲವೇ ಇಲ್ಲವೆಂದು. ಅಂದರೆ ಅವನಂತೂ ನಿರಾಕಾರನು. ಹೇಗೆಂದರೆ ಮುಸಲ್ಮಾನ ಧರ್ಮದಲ್ಲಿ ಪರಮಾತ್ಮನನ್ನು ಬೇಚೂನ್ ಎನ್ನುತ್ತಾರೆ. ಅವನು ನಿರಾಕಾರನಾಗಿದ್ದಾನೆ, ಅವನು ಕಾಣಿಸುವುದಿಲ್ಲ. ಮತ್ತು ಇಸಾಯಿ ಧರ್ಮದಲ್ಲೂ ಪರಮಾತ್ಮನನ್ನು ಅವರು ಫಾರ್ಮ್ಲೆಸ್ ಹೇಳುತ್ತಾರೆ, ನಿರಾಕಾರನಾಗಿದ್ದಾನೆ. ಆದರೆ ಪವಿತ್ರ ಬೈಬಲ್ ಹೇಳುತ್ತಿದೆ, ಪವಿತ್ರ ಬೈಬಲ್ನಲ್ಲಿ ವರ್ಣನೆ ಇದೆ ಏನೆಂದರೆ, ಆ ಪರಮಾತ್ಮನು ಮನುಷ್ಯ ಸದೃಶನಾಗಿದ್ದಾನೆ. ಸೃಷ್ಟಿಯ ಉತ್ಪತ್ತಿ ಹೆಸರುಳ್ಳ ಗ್ರಂಥವಿದೆ ಪವಿತ್ರ ಬೈಬಲ್ನಲ್ಲಿ. ಅದರ ಪ್ರಥಮ ಅಧ್ಯಾಯದ 26ನೇ ಸಂಖ್ಯೆಯ ಆಯತ್ನಲ್ಲಿ 26ನೇ ಶ್ಲೋಕದಲ್ಲಿ ಬರೆದಿದೆ, ಅಂದರೆ ಪರಮಾತ್ಮನು ಯಾವಾಗ ಅನ್ಯ ರಚನೆಗಳನ್ನು ಮಾಡಿದರು, 6ನೇ ದಿನ ಅವರು ಹೇಳಿದನೆಂದರೆ, ಮನುಷ್ಯರನ್ನು ನಾನು ನನ್ನದೇ ಸ್ವರೂಪದಲ್ಲಿ ಮಾಡುವೆನು. ಹೀಗೆ ಹೇಳಿ ಭಗವಂತನು ಪರಮೇಶ್ವರನು ಮನುಷ್ಯರನ್ನು ತನ್ನದೇ ಸ್ವರೂಪದನುಸಾರ ತನ್ನದೇ ರೂಪದಂತೆ ಮಾಡಿದರು. ಮನುಷ್ಯರನ್ನು ನರ ಮತ್ತು ನಾರಿಯರನ್ನಾಗಿ ಸೃಷ್ಟಿ ಮಾಡಿದರು. ಹಾಗಾದರೆ ಭಗವಂತನು ನಿರಾಕಾರನು ಹೇಗಾದ, ಫಾರ್ಮ್ಲೆಸ್ ಹೇಗಾದ? ಯಾವಾಗ ಪರಮಾತ್ಮನು ಹೇಳಿರುವನು ಏನೆಂದರೆ, ನಾನು ಮನುಷ್ಯನನ್ನು ತನ್ನಂತೆಯೇ ಮಾಡುವೆನು. ಹಾಗಾದರೆ ಭಗವಂತ ಹೇಗಿದ್ದಾನೆ? ಮನುಷ್ಯನಂತೆ. ಮತ್ತವನು 6 ದಿನಗಳಲ್ಲಿ ಸೃಷ್ಟಿಯನ್ನು ರಚಿಸಿ 7ನೇ ದಿನ ಗದ್ದುಗೆ ಮೇಲೆ ಹೋಗಿ ಕುಳಿತವನು. ಇದನ್ನೇ ಪವಿತ್ರ ಕುರಾನ್ ಶರೀಫ್ನಲ್ಲಿ ಸೂರತ್ ಫುರ್ಕಾನಿ 25 ಮತ್ತು ಆಯತ್ ಸಂಖ್ಯೆ 52ರಿಂದ ಹಿಡಿದು 59ರ ತನಕ ಅದರಲ್ಲಿ ಸ್ಪಷ್ಟಪಡಿಸಲಾಗಿದೆ ಏನೆಂದರೆ, ಕುರಾನ್ ಶರೀಫದ ಜ್ಞಾನದಾತನು ಯಾರನ್ನು ಮುಸಲ್ಮಾನ ಧರ್ಮವು ತನ್ನ ಅಲ್ಲಾಹ್ ಭಗವಂತ ಗಾಡ್ ಎಂದು ನಂಬುತ್ತಾರೋ ಅವನು ಶ್ರೀ ಹಜರತ್ ಮಹಮ್ಮದ್ರವರಿಗೆ ಆದೇಶವನ್ನು ನೀಡುತ್ತಾನೆ. ಯಾರೋ ದೇವದೂತನ ಮಾಧ್ಯಮದಿಂದ ಅಥವಾ ಸ್ವತಃ ಯಾರೋ ಬೇರೆಯವರಲ್ಲಿ ಅವರು ಹೇಳುತ್ತಾರೆ ಆಕಾಶವಾಣಿ ಮುಖೇನ. ಅವನು ಅವರ ಫೈನಲ್ ಗಾಡ್ ಆಗಿದ್ದಾನೆ. ಯಾರದು? ಮುಸಲ್ಮಾನರದು. ಅವನು ಹಜರತ್ ಮೊಹಮ್ಮದರಿಗೆ ಕುರಾನ್ ಶರೀಫದ ಜ್ಞಾನವನ್ನು ನೀಡುತ್ತಿದ್ದಾನೆ. ಈಗ ಕುರಾನ್ ಶರೀಫದ ಜ್ಞಾನದಾತ ಹೇಳುತ್ತಾನೆ ತನ್ನ ಪೈಗಂಬರ್ ಹಜರತ್ ಮೊಹಮ್ಮದರಿಗೆ, ಅಂದರೆ ಹೇ ಪೈಗಂಬರ್, ನೀನು ಈ ನಾಸ್ತಿಕರು ಹೇಳುವುದನ್ನು ನಂಬಬೇಡ. ಇದು 52ನೇ ಆಯತಾಗಿದೆ, ಸೂರತ್ ಫುರ್ಕಾನಿ 25ರದು. ಈ ನಾಸ್ತಿಕರು ಹೇಳುವುದನ್ನು ನಂಬಬೇಡ, ಮತ್ತು ನಾನು ನಿನಗೇನು ಈ ಕುರಾನ್ ಶರೀಫದಲ್ಲಿ ತರ್ಕವನ್ನು ನೀಡುತ್ತಿದ್ದೇನೆ, ಏನು ಜ್ಞಾನವನ್ನು ನಾನು ನೀಡುತ್ತಿರುವೆನು, ಇದರ ಮೇಲೆ ನೀನು ವಿಶ್ವಾಸವನ್ನು ಇಡಬೇಕು. ಮತ್ತು ಈ ನಾಸ್ತಿಕರು ಒಪ್ಪುವುದಿಲ್ಲ ಏನೆಂದರೆ, ಕಬೀರ್ ಈಸ್ ಗಾಡ್, ಅಲ್ಲಾಹ ಕಬೀರನು.
ಆ ಕಬೀರನೇ ಅಲ್ಲಾಹ ಆಗಿರುವನು. ನೀನು ನನ್ನ ಮಾತುಗಳ ಮೇಲೆ ವಿಶ್ವಾಸವನ್ನಿಟ್ಟು ಇವರ ಮಾತುಗಳಿಗೆ ಗಮನ ನೀಡದಿರು. ಮತ್ತು ಕಬೀರ ಪರಮಾತ್ಮನಾಗಿರುವನು. ಅವನಿಗಾಗಿ ನೀನು ಸಂಘರ್ಷ ಮಾಡು, ಅಂದರೆ ಜಗಳವಾಡಬಾರದು, ಕಾದಾಡಬಾರದು, ಹೊಡೆದಾಡುವುದಲ್ಲ, ಕೊಲೆ ರಕ್ತಪಾತ ಮಾಡುವುದಲ್ಲ. ಇವರ ಮಾತನ್ನು ನೀನು ಒಪ್ಪಬೇಡ. ಮತ್ತು ಈ ಕಬೀರ ಹೆಸರುಳ್ಳ ಅಲ್ಲಾಹ ಅವನೇ ಆಗಿರುವನು, ಯಾರು ಇಡೀ ಸೃಷ್ಟಿಯನ್ನು ರಚಿಸಿದವನು, ಪೃಥ್ವಿ ಮಾಡಿದನು, ಇದರಲ್ಲಿ ಕೆಳಗೆ ಉಪ್ಪು ಮತ್ತು ಸಿಹಿ ನೀರನ್ನು ಕೊಟ್ಟನು, ಇವನೇ ನಿಮಗೆ ಜನ್ಮ ನೀಡಿದನು. ಇಲ್ಲಿ ಎಲ್ಲ ಸಂಸ್ಕಾರಗಳು ಅವನಿಂದಲೇ ಮಾಡಲ್ಪಟ್ಟಿವೆ. ಮತ್ತು ಆ ಪರಮಾತ್ಮ ತನ್ನ ಭಕ್ತರ ಅಪರಾಧಗಳಿಂದ ಬಹಳ ಎಚ್ಚರಿಕೆಯಿಂದಿದ್ದಾನೆ. ಆ ಕಬೀರ ಅಲ್ಲಾಹ ತನ್ನ ಭಕ್ತರುಗಳ ಪಾಪಗಳನ್ನು ನಾಶ ಮಾಡುತ್ತಾನೆ, ಅವರ ಅಪರಾಧಗಳಿಂದ ದುಃಖಗಳಿಂದ ಪರಿಚಿತನು. ಅವನು ಅಲ್ಲಾಹ ಕಬೀರನು. ಅವನು 6 ದಿನಗಳಲ್ಲಿ ಸೃಷ್ಟಿಯನ್ನು ರಚಿಸಿದವನು ಮತ್ತು 7ನೇ ದಿನ ಗದ್ದುಗೆ ಮೇಲೆ ಹೋಗಿ ವಿರಾಜಿಸಿದನು. ಆ ಅಲ್ಲಾಹ ಕಬೀರನಾಗಿದ್ದಾನೆ. ಅವನ ವಿಷಯದ ಕುರಿತಾಗಿ ಯಾರಾದರೂ ತತ್ವದರ್ಶಿ ಸಂತನನ್ನು ಕೇಳಿ ನೋಡಿ. ಇದರಿಂದ ಸ್ಪಷ್ಟವಾಯಿತು ಏನೆಂದರೆ, ಕುರಾನ್ ಶರೀಫದ ಜ್ಞಾನದಾತ ಅಲ್ಲಾಹನಿಗಿಂತ ಯಾರೋ ಅನ್ಯ ಅಲ್ಲಾಹ ಇದ್ದಾನೆ. ಕಬೀರ ಹೆಸರುಳ್ಳ ಅಲ್ಲಾಹ ಇದ್ದಾನೆ, ಯಾರು 6 ದಿನಗಳಲ್ಲಿ ಸೃಷ್ಟಿಯನ್ನು ರಚಿಸಿ ಮತ್ತು 7ನೇ ದಿನದಂದು ಗದ್ದುಗೆ ಮೇಲೆ ಹೋಗಿ ಕುಳಿತನು. ಮತ್ತು ಅವನ ಮಾಹಿತಿಯ ಬಗ್ಗೆ ಕುರಾನ್ ಶರೀಫದ ಜ್ಞಾನದಾತ ಕೂಡ ಅರಿಯನು. ಇದರಿಂದ ಸ್ಪಷ್ಟವಾಯಿತೇನೆಂದರೆ, ಅವನೂ ಕೂಡ ಕಂಪ್ಲೀಟ್ ನಾಲೆಜ್ ಉಳ್ಳವನಲ್ಲ, ಆಪ್ಷನ್ ಅನ್ನು ಬಿಟ್ಟಿದ್ದಾನೆ. ಅಂದರೆ ಆ ಅಲ್ಲಾಹನ ಬಗ್ಗೆ ಅವನು ಇಡೀ ಸೃಷ್ಟಿಯನ್ನು ರಚಿಸಿರುವನು, ಅವನು ಎಲ್ಲರ ಮಾಲೀಕನಾಗಿರುವನು. ಅವನು 6 ದಿನಗಳಲ್ಲಿ ಸೃಷ್ಟಿಯನ್ನು ರಚಿಸಿದನು, 7ನೇ ದಿನದಂದು ಗದ್ದುಗೆ ಮೇಲೆ ಹೋಗಿ ಕುಳಿತನು. ಅವನ ವಿಷಯವನ್ನು, ಅವನ ಮಾಹಿತಿಯನ್ನು ಯಾರೋ ತತ್ವಜ್ಞಾನಿ ಅಂದರೆ ತತ್ವದರ್ಶಿ ಸಂತರಿಗೆ ಕೇಳು. ಕುರಾನ್ ಶರೀಫದ ಜ್ಞಾನದಾತ ಅರಿಯನು. ಇದರಿಂದ ಸ್ಪಷ್ಟವಿದೆ ಏನೆಂದರೆ, ಅವನು ಅಲ್ಪಜ್ಞಾನಿ ಆಗಿರುವನು. ಹೀಗೆ ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 34ರಲ್ಲಿ ಹೇಳಿದೆ ಏನೆಂದರೆ, ಆ ತತ್ವಜ್ಞಾನವನ್ನು ಯಾವುದು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿದೆ, ಆ ಪರಮೇಶ್ವರರ ಮಾಹಿತಿಯನ್ನು, ಪರಮಕ್ಷರ ಬ್ರಹ್ಮನ ಮಾಹಿತಿಯನ್ನು ಯಾರಾದರೂ ತತ್ವದರ್ಶಿ ಸಂತನಲ್ಲಿ ಕೇಳು. ಅವರು ಆ ಪರಮಾತ್ಮ ತತ್ವದ ಮಾಹಿತಿಯನ್ನು ನೀಡುವರು. ಇದರಿಂದ ಸ್ಪಷ್ಟವಾಯಿತೇನೆಂದರೆ, ಗೀತೆಯ ಜ್ಞಾನದಾತನು ಕೂಡ ಅಲ್ಪಜ್ಞಾನಿಯಾಗಿರುವನು. ಆ ತತ್ವಜ್ಞಾನದಿಂದ ಪರಿಚಿತನಲ್ಲ ಮತ್ತು ಆ ಪರಮಾತ್ಮನಿಂದಲೂ ಪರಿಚಿತನಲ್ಲ, ಪರಮಾಕ್ಷರ ಬ್ರಹ್ಮನಿಂದ. ಹಾಗಾದರೆ ಇಲ್ಲಿ ಎಲ್ಲರೂ ಲೋಕವೇದದ ಆಧಾರದಿಂದ ದಂತಕಥೆಗಳಿಂದ ಹೇಳುತ್ತಾರೆ ಪರಮಾತ್ಮ ನಿರಾಕಾರನು ಎಂದು. ನಮ್ಮ ಸದ್ಗ್ರಂಥಗಳು ಹೇಳುತ್ತವೆ, ಎಲ್ಲ ಧರ್ಮಗಳ ಪವಿತ್ರ ಧರ್ಮಗಳ ಸದ್ಗ್ರಂಥಗಳು ಹೇಳುತ್ತಿವೆ, ಪರಮಾತ್ಮನು ಮನುಷ್ಯ ಸದೃಶನು, ಅವನು ಸಶರೀರನಾಗಿರುವನು, ಅವನ ಹೆಸರು ಕಬೀರ, ಮನುಷ್ಯನಂತೆ ಇದ್ದಾನೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.